ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ನಡೆದಂತಹ ಈ ಬ್ಯಾನರ್ ಗಲಾಟೆ ಪ್ರಕರಣದಲ್ಲಿ ಫೈರಿಂಗ್ ಆಗಿತ್ತು. ರಾಜಶೇಖರ್ ಅಂತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜನಾರ್ದನ ರೆಡ್ಡಿ ಈಗ ಇನ್ನೊಂದಷ್ಟು ಆರೋಪಗಳನ್ನು ಭರತ್ ರೆಡ್ಡಿ ಮತ್ತು ಅವರ ಆಪ್ತ ವಲಯಗಳ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾದರೆ ಮತ್ತಷ್ಟು ಸಾಕ್ಷ್ಯಗಳನ್ನು ಕೂಡ ಒದಗಿಸಿದ್ದಾರೆ. ಮೊದಲಿಗೆ ರಾಜಶೇಖರ್ ಶವವನ್ನು ಹೂಳುವ ಪ್ಲ್ಯಾನ್ ಮಾಡಲಾಗಿತ್ತು. ಆ ನಂತರ ಸಾಕ್ಷಿ ಸಿಗಬಾರ್ದು ಅಂತ ದೇಹವನ್ನು ಸುಟ್ಟು ಹಾಕಿದ್ರು ಅಂತ ಈಗ ಜನಾರ್ದನ್ ರೆಡ್ಡಿ ಮಾಡ್ತಾ ಇರತಕ್ಕಂಥ ಆರೋಪ. ಅದಕ್ಕೆ ಪೂರಕವಾದ ಕೆಲವೊಂದು ಸಾಕ್ಷಿಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಡೀ ಪ್ರಕರಣಕ್ಕೆ ಅಧಿಕಾರಿಗಳೇ ಕಾರಣ ಅಂತ ದೂರು ಕೊಟ್ಟರು ಕೂಡ FIR ಮಾಡಿಕೊಂಡಿಲ್ಲ ಅಂತ ಆರೋಪ. ಬಳ್ಳಾರಿಯಲ್ಲಿ ಗಲಭೆ ವೇಳೆ ಗುಂಡೇಟಿಗೆ ರಾಜಶೇಖರ್ ಬಲಿಯಾದ ವಿಚಾರ. ಮೊದಲು ಗುಂಡಿ ತೋಡಿ ಆಮೇಲೆ ಮೃತದೇಹವನ್ನು ಸುಟ್ಟು ಹಾಕಿದ್ರ. ಯಾಕೆ ಅಂದರೆ ಇವ್ರು ಹೇಳ್ತಾ ಇರೋದು ಪೋಸ್ಟ್ ಮಾರ್ಟಮ್ ಮಾಹಿತಿ ಸಿಗಬಾರದು ಅಂತ ಸತ್ಯವನ್ನು ಮುಚ್ಚಿಟ್ರ. ಆಮೇಲೆ ಕಟ್ಟಿಗೆ ಬದಲು ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹವನ್ನು ಸುಟ್ರ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮತ್ತೊಂದು ಸಾಕ್ಷ್ಯಾಧಾರವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಇವರ ಪ್ಲಾನ್ ಇದ್ದಿದ್ದು ರಾಜಶೇಖರನ್ನ ಹೂತು ಹಾಕಬೇಕು ಅಂತ ಮೃತದೇಹವನ್ನು. ಆದರೆ ಆಮೇಲೆ ಪ್ಲ್ಯಾನನ್ನು ಚೇಂಜ್ ಮಾಡ್ಕೋತಾರೆ. ಇಲ್ಲ, ದೇಹವನ್ನು ನಾವು ಸುಡ್ತೀವಿ ಅಂತ ನಿರ್ಧಾರಕ್ಕೆ ಬರ್ತಾರೆ. ಸಾಮಾನ್ಯವಾಗಿ ಕಟ್ಟಿಗೆಯಿಂದ ದೇಹವನ್ನು ಸುಡ್ತಾರೆ, ಆದರೆ ಇಲ್ಲಿ ಗ್ಯಾಸ್ನಿಂದ ರಾಜಶೇಖರ್ ಮೃತದೇಹವನ್ನು ಸುಟ್ಟಿದ್ದಾರೆ ಅಂತ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಮತ್ತೊಂದು ಸಾಕ್ಷ್ಯಾಧಾರವನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆ ಅಂದರೆ ಈ ವಿಚಾರವನ್ನು ಸ್ಮಶಾನದಲ್ಲಿ ಗುಂಡಿ ತೋಡುವ ವ್ಯಕ್ತಿಯೇ ಹೇಳಿರ್ತಕ್ಕಂಥದ್ದು. ಮೊದಲಿಗೆ ಒಂದು ಕರೆ ಬರುತ್ತೆ, ಗುಂಡಿ ತೋಡು ಅಂತಾರೆ, ಆಮೇಲೆ ಗುಂಡಿಯನ್ನು ಮುಚ್ಚಿಬಿಡು ಅಂತಾರೆ. ಹೀಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸ್ಮಶಾನದಲ್ಲಿ ಗುಂಡಿ ತೋಡುವ ರಘು ಅನ್ನೋ ವ್ಯಕ್ತಿಯ ಹೇಳಿಕೆಯನ್ನು ಜನಾರ್ದನ್ ರೆಡ್ಡಿ ಈಗ ಬಿಡುಗಡೆ ಮಾಡಿದ್ದಾರೆ. ಏನು ಹೇಳ್ತಾರೆ, ಮೊದಲಿಗೆ ಸೋಮ ಅನ್ನುವಂತಹ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ಗುಂಡಿ ತೋಡು ಅಂತಾರೆ. ಇದ್ದಕ್ಕಿದ್ದಂತೆ ಸೋಮ ಕರೆ ಮಾಡಿ ಆಮೇಲೆ ತೋಡಿರೋ ಗುಂಡಿಯನ್ನು ಮುಚ್ಚಿಬಿಡು ಅಂತಾರೆ. ಈತ ಭರತ್ ರೆಡ್ಡಿಯ ಆಪ್ತ ಸೋಮ ಅಂತಕ್ಕಂಥ ವ್ಯಕ್ತಿ. ಸೊ ಭರತ್ ರೆಡ್ಡಿ ಸೂಚನೆ ಮೇರೆಗೆ ಈ ಸೋಮ ಅನ್ನೋನು ಕರೆ ಮಾಡಿದ್ದಂತೆ. ಇದ್ದಕ್ಕಿದ್ದಂತೆ ಹಾಗಾದರೆ ಅಂತ್ಯ ಸಂಸ್ಕಾರಕ್ಕೆ ತೋಡಿದ ಗುಂಡಿಯನ್ನು ಮುಚ್ಚಿದ್ಯಾಕೆ? ಆಮೇಲೆ ಕಟ್ಟಿಗೆ ಬದಲು ಗ್ಯಾಸ್ನಿಂದ ಮೃತದೇಹವನ್ನು ಸುಟ್ಟಿದ್ದು ಯಾಕೆ? ಇದರ ಹಿಂದೆ ಭರತ್ ರೆಡ್ಡಿ ಹುನ್ನಾರ ಇದೆ ಅಂತ ಜನಾರ್ದನ ರೆಡ್ಡಿ ಅವರು ಮಾಡ್ತಾ ಇರತಕ್ಕಂಥ ಆರೋಪ. ಸಾಕ್ಷಿಗಳು ಸಿಗಬಾರದು ಅಂತ. ಒಂದು ವೇಳೆ ಮೃತದೇಹವನ್ನು ಹೂತು ಹಾಕಿದ್ರೆ ನಾಳೆ ಮತ್ತೊಮ್ಮೆ ಕೋರ್ಟ್ ಏನಾದರೂ ಹೇಳಿ ಇನ್ನೊಮ್ಮೆ ಏನಾದರೂ ಪೋಸ್ಟ್ ಮಾರ್ಟಮ್ ಮಾಡಿ ಅಂದರೆ ದೇಹ ಸಿಕ್ಬಿಡುತ್ತೆ. ಹಾಗಾಗಿ ಮೊದಲಿಗೆ ಗುಂಡಿ ತೋಡಿ ಮುಚ್ಚುವ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಗುಂಡಿಯನ್ನೂ ತೋಡಿಸಿದ್ರು, ಆಮೇಲೆ ಗುಂಡಿಯನ್ನು ಫೋನ್ ಮಾಡಿ ಮುಚ್ಚಿಸ್ಬಿಟ್ರು. ಜೊತೆಗೆ ಕಟ್ಟಿಗೆಯಿಂದ ದೇಹವನ್ನು ಸುಟ್ಟಿಲ್ಲ, ಗ್ಯಾಸಿಂದ ಸುಟ್ಟಿದ್ದಾರೆ ಅಂತ ಈ ಎಲ್ಲ ಮಾಹಿತಿಯನ್ನು ಅಲ್ಲಿ ಗುಂಡಿ ತೋಡುವ ರಘು ಅನ್ನುವ ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನೇ ಇವಾಗ ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡಿರೋದು. ಇವರಿಗೆ ಸಾಕ್ಷಿ ಸಿಕ್ಬಿಡುತ್ತೆ ಅನ್ನೋ ಕಾರಣಕ್ಕೆ ದೇಹವನ್ನು ಬರ್ನ್ ಮಾಡಿದ್ದಾರೆ. ಇವರ ಪ್ಲ್ಯಾನ್ ಪ್ರಕಾರ ದೇಹವನ್ನು ಹೂಳಬೇಕಾಗಿತ್ತು, ರಾಜಶೇಖರ್ ಮೃತದೇಹವನ್ನು ಹೂತಿಲ್ಲ ಅಂತ ಈ ರಘು ಅನ್ನೋ ವ್ಯಕ್ತಿ ಸ್ಮಶಾನದಲ್ಲಿ ಗುಂಡಿ ತೋಡುವ ಕೆಲಸವನ್ನು ಮಾಡ್ತಾರೆ. ಅವರ ಹೇಳಿಕೆಯನ್ನು ಜನಾರ್ದನ ರೆಡ್ಡಿ ಈಗ
ಬಿಡುಗಡೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಪ್ರೀ ಪ್ಲಾನ್. ಕುಡಿ ತೆಗೆಯೋದೆಲ್ಲ ಮೇಂಟೈನ್ ಮಾಡೋದು. ಕೊನೆಯದಾಗಿ ಇವರು ಪ್ಲಾನನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪ. ఏమున్నా మనకు తెలియదు కదా, ఏమో అక్కడి నుంచి ఎక్కడ ఏం ప్రాబ్లం ఉన్నా ఏమో తెలియదు. లేదు పులుసల్లా అని చెప్తున్నాను మాట. బయట అవసరమే గుర్తు చేసినాము, వాళ్ళ ఆయన దగ్గర చూసాము అంటే వీడియో కాల్ చేసి అంటే చేసి చూపించి రేపున్నాను పులుసలనే చెప్పి పులుసలనే అక్కడ పులుసలనే ఇవి చేసి అది ఏమైందంటే లాస్ట్ మూమెంట్లో ఏమో అది సార్ చెప్తున్నాడు కాల్చాలంటే అది లేదు కాల్చాలంటే అది కాదు నేనేం మాట్లాడేది అది వాళ్ళ ప్రకారం పోవాలి కదా. కొంచెం వచ్చి ఫోటోలు కొడతారని అప్ప నంబర్ రాసుకొని చూపిస్తే మళ్ళీ ఫోటో కొట్టి అది చేసి ఇది చేసినా వద్దారు. తీసుకుపోయి అందులో ఇది వేసుకొని రావాలి. తప్ప అక్కడ కావాలి అనుకుంటే ఆ భూమి తీసుకుని వాళ్ళ ఆయన కాల్కాడాలి. ఇక్కడ నేను చెప్తున్నాను ఆ భూమి తీసుకోవాలి వాళ్ళ ఆయన కాల్కాడాలి. ಇನ್ನು ಸ್ಮಶಾನ ಹುಡುಗ ಇವನೇ ಕುಡಿ ತೆಗೆಯೋದೆಲ್ಲ ಮೇಂಟೈನ್ ಮಾಡೋದು. దానికి ఒక బట్ట దాకా పోసుకోవచ్చు. ఆయన పూజ చేసే వచ్చినప్పుడు ఏంటంటే చెప్పు ఏమున్నా మనకు తెలియదు కదా. ಸೊ ಇದು ನೀವು ನೋಡ್ತಾ ಇರ್ತಕ್ಕಂಥ ವ್ಯಕ್ತಿ ಈತನೇ ರಘು ಅಂತ, ಸ್ಮಶಾನದಲ್ಲಿ ಗುಂಡಿ ತೋಡುವ ಕೆಲಸವನ್ನು ಮಾಡ್ತಕ್ಕಂಥವ್ರು. ಈಗ ಇವರ ಹೇಳಿಕೆಯನ್ನು ಜನಾರ್ದನ್ ರೆಡ್ಡಿ ಬಿಡುಗಡೆ ಮಾಡಿದ್ದಾರೆ. ರಾಜಶೇಖರ್ ಪೋಸ್ಟ್ಮಾರ್ಟಮ್ ಎಲ್ಲ ಆಗ್ತಾ ಇತ್ತಲ್ಲ, ಆಗ ಸೋಮ ಅನ್ನೋ ವ್ಯಕ್ತಿ ಫೋನ್ ಮಾಡಿ ಗುಂಡಿ ತೋಡು ಅಂತ ಹೇಳಿದ್ದು, ಆಮೇಲೆ ಮುಚ್ಚು ಅಂತ ಹೇಳಿದ್ದು ಎಲ್ಲವೂ ಕೂಡ ನಡೆದಿರೋದನ್ನು ಅವರು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಸ್ಮಶಾನದಲ್ಲಿ ಆ ಹುಡುಗ ಸೋಮು ಅಂತ ಹೇಳ್ಬಿಟ್ಟು ಆ ಸ್ಮಶಾನದಲ್ಲಿ ಕುಣಿಗಳು ತೆಗೆಯೋದಕ್ಕೆ ಅವನು ಇನ್ಚಾರ್ಜ್. ಮಣ್ಣು ತೆಗೆಯೋದು ಮತ್ತು ಮುಚ್ಚೋದು, ಶವ ಸಂಸ್ಕಾರ ಮಾಡೋದಕ್ಕೆ ಅವನಲ್ಲಿ ವರಬಸಪ್ಪ ಗುಡಿ ಮಿಲ್ಲರ್ಪೇಟೆ ಹತ್ರ ಇರೋ ಸ್ಮಶಾನ ವಾಟಿಕೆಯಲ್ಲಿ ಅವನು ಸೋಮನ ಹುಡುಗ. ಅವನಿಗೆ ರಘುವನ್ನವನು ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಅವರ ರಾಜಶೇಖರ್ ಅವ್ರ ತಾಯಿ ಹೇಳಿದ್ದಾರೆ, ಅವರ ತಂದೆ ಸಮಾಧಿ ಪಕ್ಕದಲ್ಲಾಗಿರ್ಬೋದು, ತಲೆ ಹತ್ರ ಕಾಲ ಹತ್ರ ಎಲ್ಲೋ ಅಲ್ಲೇ ಅದ್ರ ಬಗಲಾಗೆ ನೀವು ಕುಣಿ ತೋಡಿ ಅಲ್ಲೇ ನಾವು ಹೊಣಬೇಕಾಗುತ್ತೆ ಶವ ಅಂಥೇಳಿ ಅವ್ರ ತಾಯಿ ಹೇಳಿದ್ರು ಅಂತೇಳಿ ರಘುವನ್ನ ಹುಡುಗ ಈ ಹುಡುಗನಿಗೆ ಫೋನ್ ಮಾಡ್ತಾನೆ. ಸೋಮಗೆ ಕುಣಿ ತೆಗಿತಾನೆ. ಕುಣಿ ತೆಗೆದ ಮೇಲೆ ಪೊಲೀಸರು ಬಂದಿದ್ದಾರೆ ಅಲ್ಲಿಗೆ. ಆ ಸೋಮನ್ನ ಫೋಟೋ ತಗೊಂಡಿದ್ದಾರೆ, ಅವನ ಫೋನ್ ನಂಬರ್ ತೊಗೊಂಡಿದ್ದಾರೆ. ಯಾಕೆಂದರೆ ಪೊಲೀಸ್ ಪ್ರೊಸೀಜರ್ ಮತ್ತು ವಿಡಿಯೋನೂ ಮಾಡ್ಕೊಂಡಿದ್ದಾರೆ. ಕುಣಿ ತೆಗೆದಿರುವಂಥ ವಿಡಿಯೋ, ಈ ಹುಡುಗನ ವಿಡಿಯೋ, ಫೋಟೋ, ಈ ಹುಡುಗನ ಫೋನ್ ನಂಬರು ಎಲ್ಲದನ್ನು ತಗೊಂಡು ಪೊಲೀಸರು ಅಲ್ಲಿಂದ ಹೊರಟಿದ್ದಾರೆ. ಆಮೇಲೆ ಇದ್ದಕ್ಕಿದ್ದಂಗೆ ಆ ಹುಡುಗನಿಗೆ ಮತ್ತೆ ಫೋನ್ ಬರುತ್ತೆ ರಘುವನವನ ಕಡೆಯಿಂದನೇ. ಫೋನ್ ಬಂದುಬಿಟ್ಟು ಸೋಮು ನೀನು ಕುಣಿ ಮುಚ್ಚಿಬಿಡು ನೀನು, ಇಲ್ಲ ಅವರು ಸಾರ್ ಹೇಳಿದಾರಂತೆ ಸುಡಬೇಕು ಅಂತೇಳಿ. ಸೊ ಅವರು ಪಾಪ ಏನಿದೇನೋ ಏನೋ ದೊಡ್ಡವ್ರು ಹೇಳಿದ ಮೇಲೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಏನು ಮಾಡ್ತಾರೆ ಅವರಿನ್ನ, ಅದರ ಒಂದು ನಿಸ್ಸಹಾಯಕರ ಒಂದು ಸ್ಥಿತಿ ಅವರಿಗೆ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಕುಣಿ ಮುಚ್ಚಬೇಕಂತಲೇ ಹೇಳ್ತಾ ಇದ್ದಾರೆ ಅಂತೇಳಿ. ಅದಕ್ಕೆ ಅವನು ಸೋಮನ ಹುಡುಗ ಪ್ರೊಸೀಜರ್ ಹೇಳ್ತಾನೆ. ಒಂದು ಸಲ ಕುಣಿ ತೆಗೆದ ಮೇಲೆ ಸ್ಮಶಾನದಲ್ಲಿ ಮುಚ್ಚಬೇಕು ಅಂದರೆ ತೆಂಗಿನಕಾಯಿ ನೀರು ಹಾಕಿ ರೈಟ್. ಈಗ ಜನಾರ್ದನ್ ರೆಡ್ಡಿ ಅವರು ಕೊಡ್ತಾ ಇರೋ ಮಾಹಿತಿಯ ಪ್ರಕಾರ ಈ ಸ್ಮಶಾನದಲ್ಲಿ ಗುಂಡಿ ತೆಗೆಯುವ ವ್ಯಕ್ತಿಯ ಹೆಸರು ಸೋಮ ಅಂತ. ಅಲ್ಲಿ ನೀವು ಲೆಫ್ಟ್ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ ಆತನದು. ಈ ಸೋಮನಿಗೆ ರಘು ಅಂತಕ್ಕಂಥ ವ್ಯಕ್ತಿ ಫೋನ್ ಮಾಡಿ ಗುಂಡಿ ತೋಡು ಅಂತ ಹೇಳ್ತಾರೆ. ಅದಾದ ನಂತರ ಸ್ವಲ್ಪ ಹೊತ್ತಾದಮೇಲೆ ಗುಂಡಿ ಮುಚ್ಚಿಬಿಡು, MLA ಹೇಳಿದ್ದಾರೆ, ಸುಡ್ತಾರೆ ಅಂತ. ಸಾಮಾನ್ಯವಾಗಿ ಅಂತ್ಯ ಸಂಸ್ಕಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕುಟುಂಬಸ್ಥರು ನಿರ್ಧಾರ ಮಾಡ್ತಾರೆ. ಅಂದರೆ ಮೃತದೇಹವನ್ನು ಸುಡಬೇಕಾ, ಹೂತು ಹಾಕಬೇಕಾ. ಬಟ್ ಇಲ್ಲಿ ಎಲ್ಲವೂ ಭರತ್ ರೆಡ್ಡಿಯ ಅಣತಿಯಂತೆ ನಡೆದಿದೆ ಅಂತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರ ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ
ಜನಾರ್ದನ ರೆಡ್ಡಿ ಅವರು ಮಾಡ್ತಿರೋ ಆರೋಪ, ಮೊದಲಿಗೆ ಹೂತಾಕೋದಕ್ಕೆ ನಿರ್ಧಾರ ಮಾಡಿದ್ರು, ಗುಂಡಿ ತೋರಿಸಿದ್ರು, ಆಮೇಲೆ ದೇಹವನ್ನು ಬರ್ನ್ ಮಾಡಿದ್ರು, ಅಲ್ಲೂ ಕಟ್ಟಿಗೆ ಉಪಯೋಗಿಸಿಲ್ಲ, ಗ್ಯಾಸ್ ಉಪಯೋಗಿಸಿದ್ದಾರೆ. ಅಂದರೆ ಸಾಮಾನ್ಯ ಅಂತ್ಯ ಸಂಸ್ಕಾರ ಹೇಗೆ ಮಾಡಬೇಕು ಅನ್ನೋದು ಕುಟುಂಬಸ್ಥರು ಮಾಡೋ ತೀರ್ಮಾನ. ಇಲ್ಲಿ ಎಲ್ಲವೂ ಕೂಡ ಶಾಸಕ ಭರತ್ ರೆಡ್ಡಿ ಹೇಳಿದಂತೆ ನಡೆದಿದೆಯಾ ಅಂತ. ಅರವಿಂದ್, ಈ ರೀತಿಯ ಆರೋಪನು ಇದೀಗ ಗಂಗಾವತಿ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಕೂಡ ಇದೀಗ ಅವರು ರಿಲೀಸ್ ಮಾಡಿರುವಂಥದ್ದು. ಅಂದರೆ ಸ್ಮಶಾನದಲ್ಲಿರುವಂಥ ಸೋಮು ಅನ್ನುವಂಥ ವ್ಯಕ್ತಿ ಏನಿರ್ತಾನೆ, ಆತನಿಗೆ ಆರಂಭದಲ್ಲಿ ರಘು ಅನ್ನುವಂಥ ಅಂದರೆ ಯಾರು ಮೃತ ರಾಜಶೇಖರ್ ಇದ್ದಾರೆ ಆತನ ಸ್ನೇಹಿತ ರಘು ಅನ್ನುವಂಥವ್ರು, ಅವರು ಸೋಮು ಅನ್ನುವಂಥ ವ್ಯಕ್ತಿ ಅಂದರೆ ಯಾರು ಸ್ಮಶಾನದಲ್ಲಿ ಇರ್ತಾರೆ ಅವರಿಗೆ ಫೋನ್ ಮಾಡೋದ್ರ ಮೂಲಕ ಒಂದು ಗುಂಡಿಯನ್ನು ತೆಗೀರಿ, ಅಲ್ಲಿ ರಾಜಶೇಖರ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಆದರೆ ಅದಾದ್ಮೇಲೆ ಕೆಲ ಹೊತ್ತಿನಲ್ಲಿ ಮತ್ತೆ ಇಲ್ಲ ಬೇಡ, ಅಲ್ಲಿ ಗುಂಡಿ ತೋಡೋದು ಬೇಡ, ಬದಲಾಗಿ ಅವ್ರನ್ನ ಸುಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಯಾರು ಕೇಳಿದ್ರು ಅನ್ನುವಂಥ ಮಾತನ್ನ ಸ್ಮಶಾನದ ವ್ಯಕ್ತಿ ಕೇಳಿದಾಗ ಅವಾಗ ರಘು ಅವ್ರು ಹೇಳ್ತಾರೆ, MLA ಯಾರೋ ಹೇಳಿರ್ತಾರೆ, ತೆಗೀರಿ ನಿಮ್ಗೆ ಯಾಕೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು ಅನ್ನುವಂಥ ಮಾತನ್ನ ಸ್ಮಶಾನ ಕಾಯುವ ವ್ಯಕ್ತಿ ಸೋಮ ಅವ್ರೇನಿದ್ದಾರೆ ಅವರು ಆ ಸಂದರ್ಭದಲ್ಲಿ ಒಂದು ಅಂದರೆ ವಿಡಿಯೋದಲ್ಲಿ ಹೇಳಿರುವಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಜನಾರ್ದನ್ ರೆಡ್ಡಿ ಅವರ ಆರೋಪ ಏನಂದ್ರೆ ಇದೆಲ್ಲವನ್ನೂ ಕೂಡ ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಅಣತಿ ಅಂತ ನಡೆದಿದೆ, ಅವರೇ ಎಲ್ಲವನ್ನು ಕೂಡ ಮುಂದೆ ನಿಂತು ಮಾಡಿದ್ದಾರೆ ಅನ್ನುವಂಥದ್ದನ್ನ. ಆದರೆ ಈ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ಅವ್ರ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಅಂದರೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಬದಲಾಗಿ ನಿಂತಾಗ ಹೇಳದಂತ ಮತ್ತೇನಂದ್ರೆ ನಮ್ಮ ಸಂಪ್ರದಾಯದ ಪ್ರಕಾರವಾಗಿನೇ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೀವಿ, ನಮ್ಮಲ್ಲಿ ಅದು ಯಾವುದೇ ರೀತಿಯಿಂದ ಯಾರ್ದೋ ಮಾತು ಕೇಳಲ್ಲ, ನಮ್ಮ ಕುಟುಂಬದ ಸಂಪ್ರದಾಯದ ಪ್ರಕಾರವೇ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಆರಂಭದಲ್ಲಿ ಕುಣಿಯನ್ನ ತೋಡಿದ್ರು, ಅದಾದ್ಮೇಲೆ ಮತ್ತೆ ಸುಟ್ಟು ಹಾಕಿದ್ರು, ಈ ರೀತಿಯ ಸಾಕಷ್ಟು ವಿವಾದಗಳಿದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂಥದ್ದು. ಆದರೆ ಗ್ಯಾಸ್ನ ಮೂಲಕ ಅವರನ್ನ ಸುಡ್ಲಾಯಿತು ಅನ್ನುವಂಥದ್ದು. ಅಂದ್ರೆ ಇತ್ತೀಚೆಗೆ ಟೆಕ್ನಾಲಜಿ ಕೂಡ ಬಂದಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಕಟ್ಟಿಗೆಯಿಂದಲೂ ಕೂಡ ಮೃತದೇಹವನ್ನು ಸುಡ್ಬೋದು, ಮತ್ತೊಂದು ಕಡೆಗೆ ಗ್ಯಾಸ್ಲಿಂದ ಕೂಡ ಸುಡುವಂಥ ಅವಕಾಶಗಳಿದ್ದಾವೆ. ಆದರೆ ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಈ ರೀತಿ ಆರೋಪಗಳು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಸಹಿತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಮೃತ ರಾಜಶೇಖರ್ ಕುಟುಂಬಸ್ಥರು ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಬದಲಾಗಿಲ್ಲ ನಮ್ಮ ಸಂಪ್ರದಾಯದ ಪ್ರಕಾರ ಮಾಡಿದೀವಿ ಅನ್ನುವಂಥದ್ದನ್ನ ಕೇವಲ ಆಗಾಗ ಅವ್ರು ಹೇಳ್ತಾನೆ ಬರ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲ ಒಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂತ ಆರೋಪವನ್ನ ನೋಡೋದಾದ್ರೆ ಇಡೀ ರಾಜಶೇಖರ್ನ ಅಂತ್ಯ ಸಂಸ್ಕಾರವನ್ನ ಭರತ್ ರೆಡ್ಡಿ ಅವರ ಅಣತಿ ಅಂತ ನಡೀತಾ ಅನ್ನುವಂಥ ಒಂದಿಷ್ಟು ಸಂಶಯಗಳು ಕೂಡ ಇದರಲ್ಲಿ ಮೂಡಿ ಬರ್ತಾ ಇದ್ದಾವೆ. ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಸಾಕ್ಷಿಗಳನ್ನು ನಾಶಪಡಿಸುವ ಕೆಲಸವನ್ನು ಭರತ್ ರೆಡ್ಡಿ ಮಾಡಿದ್ದಾರೆ ಅನ್ನೋದು ಒನ್ ಲೈನ್ ಆರೋಪ ಜನಾರ್ದನ್ ರೆಡ್ಡಿಯದ್ದು. ಬಟ್ ಇದನ್ನೆಲ್ಲ ಸಂಬಂಧಪಟ್ಟಂತಹ ಅವ್ರಿಗೆ ತಲುಪಿಸ್ಬೇಕು, ಅವರು ಸಾಕ್ಷಿಗಳನ್ನ ಕೊಡಬೇಕು.